ಕೊರೋನಾ ಸಂಕಷ್ಟದಲ್ಲೂ ಪೋಷಕರಿಗೆ ಫೀಸ್ ಶಾಕ್. ಫೀಸ್ ಕಟ್ಟಲೇಬೇಕು ಎಂದು ಡೆಡ್ಲೈನ್ ಕೊಟ್ಟ ಶಾಲಾ ಒಕ್ಕೂಟ. ಅನ್ಲಾಕ್ ಶುರುವಾಗೋಕ್ಕೂ ಮೊದಲೇ ಬೆಂಗಳೂರಲ್ಲಿ ಬಿಂದಾಸ್. ಲಾಕ್ ರೂಲ್ಸ್ ಉಲ್ಲಂಘಿಸಿ ಜನರ ಬೇಕಾಬಿಟ್ಟಿ ಓಡಾಟ ಹೇಗಿದೆ? ಕೊರೋನಾ ಸಂಕಷ್ಟದ ಮಧ್ಯೆ ಪೋಷಕರಿಗೆ ಮತ್ತೊಂದು ಆಘಾತ. ಫೀಸ್ ಕಡಿಮೆ ಮಾಡಲ್ಲ ಅಂತ ಪಟ್ಟು ಬಿಡದ ಪ್ರೈವೇಟ್ ಸ್ಕೂಲ್ಸ್. ಖಾಸಗಿ ಶಾಲೆಗಳ ದರ್ಪದ ನಿಲುವಿಗೆ ಸರ್ಕಾರದ ಕ್ರಮಗಳಾದ್ರೂ ಏನು? ನೋಡೋಣ ಫೇಸ್ ವಾರ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಸಂಕಷ್ಟದ ಮಧ್ಯೆ ಪೋಷಕರಿಗೆ ಮತ್ತೊಂದು ಆಘಾತ ಎದುರಾಗಿದೆ. ಫೀಸ್ ಕಡಿಮೆ ಮಾಡಿಲ್ಲ ಅಂತ ಖಾಸಗಿ ಶಾಲೆಗಳು ಪಟ್ಟು ಹಿಡಿದಿವೆ. ಶಾಲಾ ಶುಲ್ಕದ ಬಗ್ಗೆ ಖಾಸಗಿ ಶಾಲೆಗಳ ಒಕ್ಕೂಟ ನಿರ್ಧಾರ ಪ್ರಕಟಿಸಿದ್ದು, ಫೀಸ್ ಕಟ್ಟಲೇಬೇಕು, ನೋ ಕಾಂಪ್ರಮೈಸ್ ಅಂತಿವೆ. ಶಿಕ್ಷಣ ಸಚಿವರ ನಿರ್ಲಕ್ಷ್ಯ, ಖಾಸಗಿ ಶಾಲೆಗಳ ನಿರ್ಧಾರದಿಂದ ಪೋಷಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಶಾಲಾ ಶುಲ್ಕ ವಿಚಾರವಾಗಿ ಸರ್ಕಾರದ ವಿರುದ್ಧ ಕರ್ನಾಟಕ ಖಾಸಗಿ ಶಾಲಾ ಒಕ್ಕೂಟ ಸಿಡಿದಿದ್ದಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸುದ್ದಿಗೋಷ್ಠಿ ನಡೆಸಿದ್ದು, ರುಪ್ಸಾ, ಕ್ಯಾಂಪ್ಸ್, ಕುಸುಮ ಸಂಘಟನೆಗಳು ಭಾಗಿಯಾಗಿದ್ವು. ಯಾವುದೇ ಕಾರಣಕ್ಕೂ ಖಾಸಗಿ ಶಾಲಾ ಶುಲ್ಕವನ್ನ ಕಡಿಮೆ ಮಾಡಲ್ಲ ಅಂತ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿ 20% ಮಕ್ಕಳು ಕೂಡ ಶಾಲೆಗೆ ದಾಖಲಾಗಿಲ್ಲ. ಹೀಗಾಗಿ ಎಲ್ಲಾ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ದಾಖಲಾಗಬೇಕು. ಈ ಬಗ್ಗೆ ಸರ್ಕಾರ ನಿರ್ದೇಶನ ಮಾಡಬೇಕು ಅಂತ ಶಶಿಕುಮಾರ್ ಒತ್ತಾಯಿಸಿದ್ದಾರೆ. ಖಾಸಗಿ ಶಾಲೆಗಳ ನಿರ್ಧಾರದಿಂದ ಸಂಕಷ್ಟಕ್ಕೆ ಸಿಲುಕಿರೋ ಪೋಷಕರಿಗೆ ಮತ್ತೊಂದು ಶಾಕ್ ಕೊಟ್ಟಿದೆ. ಆದರೆ ಒಂದೇ ಕಂತಿನಲ್ಲಿ ಶುಲ್ಕ ಕಟ್ಟುವುದನ್ನು ನಾವು ವಿರೋಧಿಸುತ್ತೇವೆ. ಅಂತಹ ಶಾಲೆಗಳ ವಿರುದ್ಧ ಇಲಾಖೆ ಕ್ರಮ ತೆಗೆದುಕೊಳ್ಳಲಿ ಅಂತ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಹೇಳಿದ್ದಾರೆ. 3 ತಿಂಗಳೊಳಗೆ ಪೋಷಕರು ಬಾಕಿ ಶುಲ್ಕ ಪಾವತಿಸಬೇಕು. ಬಾಕಿ ಶುಲ್ಕ ಕಟ್ಟುವಂತೆ ಕೋರ್ಟ್ ಕೂಡ ಆದೇಶಿಸಿತ್ತು. ಆದರೆ ಸರ್ಕಾರ ಯಾವುದೇ ಆದೇಶಗಳನ್ನು ಹೊರಡಿಸಿಲ್ಲ ಅಂತ ಶಶಿಕುಮಾರ್ ಹೇಳಿದ್ದಾರೆ. ಕೊರೋನಾದಿಂದ ಪೋಷಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಎಲ್ಲಾ ಪೋಷಕರ ಬಳಿ ಹಣ ಇಲ್ಲ ಅನ್ನೋದು ನಂಬಲು ಅಸಾಧ್ಯ ಅಂತ ಬೆಂಗಳೂರಿನಲ್ಲಿ ಕುಸುಮ ಸಂಘಟನೆ ಸದಸ್ಯ ಸತ್ಯಮೂರ್ತಿ ಹೇಳಿದ್ದಾರೆ. ತಪ್ಪು ಮಾಡಿದ ಶಾಲೆಗಳಿಗೆ ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ, ಅದಕ್ಕೆ ನಮ್ಮ ಅಭ್ಯಂತರವಿಲ್ಲ. ಆದ್ರೆ ಶುಲ್ಕದ ಬಗ್ಗೆ ಒಂದು ನಿಲುವಿಗೆ ಬನ್ನಿ. ವಿನಾಕಾರಣ ನ್ಯಾಯಾಲಯಕ್ಕೆ ಹೋಗೋದು ಬೇಡ. ಯಾವುದೋ ಒಂದೆರಡು ಖಾಸಗಿ ಶಾಲೆ ತಪ್ಪು ಮಾಡ್ತಿವೆ ಅಂತ ಸತ್ಯಮೂರ್ತಿ ತಿಳಿಸಿದ್ದಾರೆ. 2-3 ವರ್ಷದಿಂದ ಪೋಷಕರು ಶುಲ್ಕವನ್ನೇ ಕಟ್ಟಿಲ್ಲ. ಹೀಗಿರುವಾಗ ಆ ಮಕ್ಕಳಿಗೆ ಹೇಗೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಅಂತ ಕುಸುಮ ಸಂಘಟನೆ ಸದಸ್ಯ ಸತ್ಯಮೂರ್ತಿ ಪ್ರಶ್ನೆ ಮಾಡಿದ್ದಾರೆ. ಶುಲ್ಕ ಕಟ್ಟದ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಕೊಡಿಸಲಿ. ಅಲ್ಲದೆ ಆರ್ಟಿಇ ಹಣ ಕೂಡ ಸರ್ಕಾರ ಇವರಿಗೆ ಪಾವತಿ ಮಾಡಿಲ್ಲ. ಸರ್ಕಾರದ ಬಳಿ ಹಣ ಇಲ್ಲ ಅಂತ ಬಿಡುಗಡೆ ಮಾಡಿಲ್ಲ ಅಂತ ಸತ್ಯಮೂರ್ತಿ ಆರೋಪ ಮಾಡಿದ್ದಾರೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಪ್ರಚಾರದ ಮಾತು ಬಿಡಬೇಕು ಅಂತ ಕ್ಯಾಂಪ್ಸ್ನ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. 700 ಕೋಟಿ ರೂಪಾಯಿ ಆರ್ಟಿಇ ಹಣ ಬಾಕಿ ಉಳಿದಿದ್ದು ಕಳೆದ 6 ತಿಂಗಳಿಂದ ಹಣವೇ ಬಂದಿಲ್ಲ. ನಮ್ಮ ಸಿಬ್ಬಂದಿಗೆ ಅರ್ಧ ಸಂಬಳ ಕೊಡೋದಕ್ಕೂ ಆಗ್ತಿಲ್ಲ. ನಮ್ಮ ಪೋಷಕರ ಮಧ್ಯೆ ಉತ್ತಮವಾದ ಸಂಬಂಧವಿದ್ದು ಅಂತಹ ಸಂಬಂಧ ಹಾಳು ಮಾಡುವ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ಸುರೇಶ್ ಕುಮಾರ್ ವಿರುದ್ಧ ಶಶಿಕುಮಾರ್ ಆರೋಪ ಮಾಡಿದ್ದಾರೆ. ಕೆಲ ಖಾಸಗಿ ಶಾಲೆಗಳು ಹೆಚ್ಚುವರಿ ಶುಲ್ಕ ಪಡೆದುಕೊಳ್ತಿವೆ. ಹೀಗಂತ ಎಲ್ಲಾ ಶಾಲೆ ವಿರುದ್ಧ ಆರೋಪ ಮಾಡೋದನ್ನ ಖಂಡಿಸ್ತೇವೆ. ಅಲ್ಲದೆ ಕೆಲ ಪೋಷಕರು ಸಂಪೂರ್ಣ ಸಂಬಳ ಪಡೆದಿದ್ದಾರೆ, ಆದ್ರೆ ಶುಲ್ಕವನ್ನೇ ಪಾವತಿಸಿಲ್ಲ ಅಂತ ಶಶಿಕುಮಾರ್ ಹೇಳಿದ್ದಾರೆ. ಇದೇ ವೇಳೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಭ್ರಷ್ಟರೆಂದು ಆರೋಪಿಸಿದ್ದು ಹಿಟ್ಲರ್ ರೀತಿ ವರ್ತಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಅಲ್ಲದೆ ಶಿಕ್ಷಣ ಸಚಿವರು ನಮ್ಮನ್ನ ಸಂಕಷ್ಟಕ್ಕೆ ದೂಡುತ್ತಿದ್ದಾರೆ ಅಂತ ಆರೋಪ ಮಾಡಿದ್ರು. ಖಾಸಗಿ ಶಾಲೆಗಳು ಸರ್ಕಾರ ಮತ್ತು ಪೋಷಕರ ಫೀಸ್ ಫೈಟ್ ನಡೀತಾ ಇದೆ. ಹೀಗಾಗಿ ಖಾಸಗಿ ಶಾಲೆಗಳ ಮೇಲೆ ಕ್ರಮ ಕೈಗೊಳ್ಳದಕ್ಕೆ ಪೋಷಕರು ಸಿಡಿದಿದ್ದಾರೆ. ಶಿಕ್ಷಣ ಸಚಿವರ ವಿರುದ್ಧವೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪಗೆ ದೂರು ನೀಡಲು ಪೋಷಕರು ಸಜ್ಜಾಗಿದ್ದಾರೆ. ಶಿಕ್ಷಣ ಸಚಿವರು ಕ್ಷಣಕ್ಕೊಂದು ಹೇಳಿಕೆ ಕೊಡ್ತಿದ್ದಾರೆ. ಒಮ್ಮೆ ಸಮಸ್ಯೆ ಬಗೆಹರಿಸುವುದಾಗಿ ಹೇಳಿಕೆ ಕೊಡ್ತಾರೆ, ಮತ್ತೊಮ್ಮೆ ನೀವೇ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತಿದ್ದಾರೆ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ವಿರುದ್ಧ ಸಿಎಂಗೆ ದೂರು ನೀಡುವುದಕ್ಕೆ ಚಿಂತನೆ ನಡೆಸಿದ್ದಾರೆ. ಪೋಷಕರ ಸಮನ್ವಯ ಸಮಿತಿ ಸಚಿವರನ್ನೇ ಬದಲಾಯಿಸಲು ದೂರು ನೀಡೋ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಹಾಕಿರೋ ಬೀಗ ಓಪನ್ಗೆ ಕೌಂಟ್ಡೌನ್. ನಾಳೆಯಿಂದ ಯಾವೆಲ್ಲ ಜಿಲ್ಲೆಗಳು ಬಂಧಮುಕ್ತಿ? ಅನ್ಲಾಕ್ ಆದ್ರೂ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಫುಲ್ ರಿಲೀಫ್ ಇಲ್ವಾ? ನೋಡೋಣ ಲಾಕ್ ಲಾಸ್ಟ್ ಡೇ ನ್ಯೂಸ್ ಟಾಪ್ 9ನಲ್ಲಿ.
ರಾಜ್ಯದಲ್ಲಿ ಬೀಗ ಓಪನ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಕರುನಾಡು ಅನ್ಲಾಕ್ಗೆ ಇವತ್ತು ಒಂದೇ ದಿನ ಬಾಕಿ ಇದೆ. ನಾಳೆಯಿಂದ ಬೆಂಗಳೂರು ಸೇರಿದಂತೆ ಜಿಲ್ಲೆಗಳ ಚಿತ್ರಣ ಕಂಪ್ಲೀಟ್ ಆಗಿ ಚೇಂಜ್ ಆಗಲಿದ್ದು ಹಂತ ಹಂತವಾಗಿ ಲಾಕ್ಡೌನ್ ತೆರವಾಗಲಿದೆ. ಆದರೆ ಲಾಕ್ ಓಪನ್ ಆದರೂ ಟಫ್ ರೂಲ್ಸ್ ಜಾರಿಯಲ್ಲಿರಲಿದೆ. 11 ಜಿಲ್ಲೆಗಳಲ್ಲಿ ಮತ್ತೊಂದು ವಾರ ಲಾಕ್ಡೌನ್ ವಿಸ್ತರಣೆಯಾಗಿದ್ದು ಈಗಿರುವ ನಿಯಮಗಳ ಜೊತೆ ಜಿಲ್ಲಾಧಿಕಾರಿಗಳು ವಿಧಿಸಿರುವ ನಿರ್ಬಂಧಗಳು ಜಾರಿಯಲ್ಲಿರಲಿದೆ. ಕೊರೋನಾ ನಿಯಂತ್ರಣಕ್ಕೆ ಬರ್ತಾ ಇದ್ದಂತೆ ನಾಳೆಯಿಂದಲೇ 19 ಜಿಲ್ಲೆಗಳಿಗೆ ಲಾಕ್ನಿಂದ ಮುಕ್ತಿ ಸಿಗ್ತಾ ಇದೆ. ಪಾಸಿಟಿವಿಟಿ ರೇಟ್ ಕಡಿಮೆ ಆಗ್ತಾ ಇದ್ದಂತೆ ಅನ್ಲಾಕ್ ನಿರ್ಧಾರ ಮಾಡಿದ್ದು ಸರ್ಕಾರ ರಾಜ್ಯದ 19 ಜಿಲ್ಲೆಗಳಲ್ಲಿ ನಿರ್ಬಂಧ ಸಡಿಲಿಕೆ ಮಾಡಿದ್ದು ಹಲವು ವಿನಾಯಿತಿಗಳನ್ನು ನೀಡಿದ್ದಾರೆ. ಆದರೆ ಜನರ ಅನಗತ್ಯ ಓಡಾಟ ತೆರೆಯುವುದಕ್ಕೆ ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಜಾರಿ ಮಾಡಲಾಗಿದೆ. ಪಾಸಿಟಿವಿಟಿ ರೇಟ್ ಹೆಚ್ಚಿರುವ 11 ಜಿಲ್ಲೆಗಳಲ್ಲಿ ಟಫ್ ರೂಲ್ಸ್ ಜಾರಿ ಮಾಡಲಾಗಿದ್ದು ಜೂನ್ 21ರವರೆಗೂ ಲಾಕ್ಡೌನ್ ವಿಸ್ತರಣೆ ಮಾಡಲಾಗಿದೆ. ಚಿಕ್ಕಮಗಳೂರು, ಶಿವಮೊಗ್ಗ, ದಾವಣಗೆರೆ, ಮೈಸೂರು, ಚಾಮರಾಜನಗರ, ಹಾಸನ, ದಕ್ಷಿಣ ಕನ್ನಡ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಡಗಿನಲ್ಲಿ ಲಾಕ್ಡೌನ್ ವಿಸ್ತರಿಸಲಾಗಿದೆ. ಈ ಜಿಲ್ಲೆಗಳನ್ನು ಹೊರತುಪಡಿಸಿ ಉಳಿದೆಡೆ ನಾಳೆ ಬೆಳಗ್ಗೆಯಿಂದಲೇ ರಿಲೀಫ್ ಸಿಗ್ತಿದೆ. ಜೂನ್ 21ರ ಬೆಳಗ್ಗೆ 6 ಗಂಟೆವರೆಗೆ 11 ಜಿಲ್ಲೆಗಳಲ್ಲಿ ನಿರ್ಬಂಧ ಜಾರಿಯಲ್ಲಿರಲಿದೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳಿಗೆ ಮತ್ತಷ್ಟು ಹೊಣೆ ನೀಡಲಾಗಿದೆ. ಜೂನ್ 21ರ ತನಕ 11 ಜಿಲ್ಲೆ ಸಂಪೂರ್ಣ ಬಂದ್ ಆಗಿರಲಿದ್ದು ಬೆಳಗ್ಗೆ 6ರಿಂದ 10 ಗಂಟೆ ತನಕ ಅಗತ್ಯ ವಸ್ತು ಖರೀದಿಗೆ ಅವಕಾಶವಿರಲಿದೆ. ಮದ್ಯ ಖರೀದಿಗೆ ಬಾರ್ಗಳು ಬೆಳಗ್ಗೆ 10 ಗಂಟೆ ತನಕ ಓಪನ್ ಇರಲಿದ್ದು ಇದರ ಜೊತೆಗೆ ಜಿಲ್ಲಾಧಿಕಾರಿ ತೆಗೆದುಕೊಂಡಂತಹ ಕಠಿಣ ನಿಯಮಗಳು ಜಾರಿಯಲ್ಲಿರಲಿದೆ. ನಾಳೆ ಬೆಳಗ್ಗೆಯಿಂದ ಬೆಂಗಳೂರು ಅರ್ಧ ಅನ್ಲಾಕ್ ಆಗ್ತಾ ಇದ್ದು ಸಿಲಿಕಾನ್ ಸಿಟಿಯ ಚಿತ್ರಣ ಚೇಂಜ್ ಆಗಲಿದೆ. ಸೋಂಕಿನ ಸಂಖ್ಯೆ ಇಳಿಕೆ ಆಗ್ತಾ ಇರೋದ್ರಿಂದ ಬೆಂಗಳೂರಿಗೆ ಹಾಫ್ ರಿಲೀಫ್ ನೀಡಲಾಗಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಇದ್ದಂತಹ ಸಮಯ ವಿಸ್ತರಣೆ ಮಾಡಿದ್ದು ಸೋಮವಾರದಿಂದ ಮಧ್ಯಾಹ್ನ 2ರವರೆಗೆ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗಿದೆ. ಅಲ್ಲದೆ ಮಧ್ಯಾಹ್ನ 2 ಗಂಟೆವರೆಗೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡಬಹುದು. ಅನ್ಲಾಕ್ ಆದರೂ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಫುಲ್ ರಿಲೀಫ್ ಇಲ್ಲ. ರಾತ್ರಿ ವೇಳೆ ಸುತ್ತಾಡಬಹುದು, ವೀಕೆಂಡ್ ನಲ್ಲಿ ಪಾರ್ಟಿ ಮಾಡಬಹುದು ಅಂತ ಹೊರಗಡೆ ಬಂದ್ರೆ ಲಾಕ್ ಆಗೋದಂತೂ ಪಕ್ಕ. ಜೂನ್ 14ರಿಂದ ಬೆಂಗಳೂರಿನಲ್ಲಿ ಸಂಜೆ 7ರಿಂದಲೇ ನೈಟ್ ಕರ್ಫ್ಯೂ ಜಾರಿಯಾಗ್ತಾ ಇದ್ದು ಬೆಳಗ್ಗೆ 5 ಗಂಟೆವರೆಗೆ ಕಠಿಣ ನಿರ್ಬಂಧ ಇರಲಿದೆ. ಇದರ ಜೊತೆಗೆ ಬೆಂಗಳೂರಿನಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಾಗಲಿದ್ದು ಶುಕ್ರವಾರ ಸಂಜೆ 7ರಿಂದ ಸೋಮವಾರ ಬೆಳಗ್ಗೆ 5 ಗಂಟೆವರೆಗೆ ಕರ್ಫ್ಯೂ ಇರಲಿದೆ. ರಾಜ್ಯ ಸರ್ಕಾರದಿಂದ ಅನ್ಲಾಕ್ ಮಾರ್ಗಸೂಚಿ ಪ್ರಕಟ ಮಾಡಿದ್ದು ಸಂಜೆ 7 ಗಂಟೆಯಿಂದ ಬೆಳಗ್ಗೆ 5ರವರೆಗೆ ನೈಟ್ ಕರ್ಫ್ಯೂ ಜಾರಿಯಲ್ಲಿರಲಿದೆ. ನೈಟ್ ಕರ್ಫ್ಯೂ ವೇಳೆ ಯಾರೂ ಸಹ ಸಂಚರಿಸುವಂತಿಲ್ಲ. ಕೇವಲ ತುರ್ತು ಸೇವೆಗಳಿಗಷ್ಟೇ ಅವಕಾಶವಿದ್ದು ಕೈಗಾರಿಕಾ ಸಿಬ್ಬಂದಿ ಐಡಿ ಕಾರ್ಡ್ ತೋರಿಸಿ ಓಡಾಡಬಹುದಾಗಿದೆ. ವೈದ್ಯಕೀಯ ತುರ್ತು ಸೇವೆಗಳಿಗೆ ಸಂಪೂರ್ಣ ವಿನಾಯಿತಿ ನೀಡಿದ್ದು ಇ ಕಾಮರ್ಸ್ ಸೇವೆಗೆ ಯಾವುದೇ ನಿರ್ಬಂಧ ಇಲ್ಲ. ರೈಲು, ವಿಮಾನ ನಿಲ್ದಾಣಕ್ಕೆ ತೆರಳಲು ಟಿಕೆಟ್ ತೋರಿಸಬೇಕಾಗಿದೆ. ಅನ್ಲಾಕ್ ಆಗ್ತಿರುವ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ನೀಡಿದೆ. 19 ಜಿಲ್ಲೆಗಳಲ್ಲಿ ಅಗತ್ಯ ವಸ್ತು ಖರೀದಿಗೆ ಸಮಯ ವಿಸ್ತರಣೆ ಮಾಡಲಾಗಿದೆ. ಪ್ರತಿದಿನ 8 ಗಂಟೆಗಳ ಕಾಲ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಸದ್ಯ ರಾಜ್ಯದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 10 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದಾಗಿತ್ತು. ಆದರೆ ನಾಳೆಯಿಂದ ಮಧ್ಯಾಹ್ನ 2ರವರೆಗೆ ಖರೀದಿಗೆ ರಿಲೀಫ್ ನೀಡಲಾಗಿದೆ. ಕೊರೋನಾ ಪಾಸಿಟಿವಿಟಿ ಇಳಿದಿರುವಂತಹ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಸೆಮಿ ಅನ್ಲಾಕ್ ಮಾಡಿದೆ. ನಾಳೆಯಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ 19 ಜಿಲ್ಲೆಗಳು ಅನ್ಲಾಕ್ ಆಗ್ತಾ ಇದೆ. ಆದರೂ ಬಸ್ ಓಡಾಟಕ್ಕೆ ಸರ್ಕಾರ ಅವಕಾಶ ನೀಡಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಖಾಸಗಿ ಬಸ್ ಸಂಚಾರಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಜೂನ್ 21ರ ಬಳಿಕ ಬಸ್ ಸಂಚಾರಕ್ಕೆ ಅವಕಾಶ ನೀಡುವ ನಿರೀಕ್ಷೆ ಇದೆ. ನಾಳೆಯಿಂದ ರಾಜಧಾನಿ ಬೆಂಗಳೂರಿನಲ್ಲಿ ಏನಿರುತ್ತೆ, ಏನೇನು ಇರಲ್ಲ, ಅಂಗಡಿ, ಹೋಟೆಲ್, ಬಾರ್, ಆಟೋ, ಟ್ಯಾಕ್ಸಿಗೆ ಯಾವೆಲ್ಲ ನಿರ್ಬಂಧ, ಮದುವೆಗಳಲ್ಲಿ ಎಷ್ಟು ಜನರು ಭಾಗಿಯಾಗಬಹುದು, ನೋಡೋಣ ಏನಿರುತ್ತೆ ಏನಿರಲ್ಲ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ವಿಧಿಸಿದ ಟಫ್ ಲಾಕ್ಡೌನ್ಗೆ ಇವತ್ತೇ ಕಡೆ ದಿನ. ನಾಳೆಯಿಂದ ರಾಜ್ಯದಲ್ಲಿ ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಫುಲ್ ಲಾಕ್ಡೌನ್ ಇಂದ ಹಾಫ್ ಲಾಕ್ಡೌನ್ಗೆ ಶಿಫ್ಟ್ ಆಗ್ತಾ ಇದೆ. ಕಠಿಣ ನಿಯಮಗಳಲ್ಲಿ ಸರ್ಕಾರ ವಿನಾಯಿತಿ ನೀಡಿದ್ರೂ ಕಠಿಣ ನಿಯಮ ಜಾರಿಯಲ್ಲಿರಲಿದೆ. ಬೆಂಗಳೂರು ಸೇರಿದಂತೆ 19 ಜಿಲ್ಲೆಗಳಲ್ಲಿ ನಾಳೆ ಬೆಳಗ್ಗೆಯಿಂದಲೇ ರಿಲೀಫ್ ಸಿಗ್ತಾ ಇದೆ. ನಾಳೆಯಿಂದ ಲಾಕ್ಡೌನ್ ಸಡಿಲಿಕೆ ಆದರೂ ಕೂಡ ಹೋಟೆಲ್ಗಳಲ್ಲಿ ಕೂತು ತಿನ್ನೋಕೆ ಅವಕಾಶವಿರುವುದಿಲ್ಲ. ಹೋಟೆಲ್ಗಳಲ್ಲಿ ಕೇವಲ ಪಾರ್ಸಲ್ಗೆ ಮಾತ್ರ ಪಡೆಯಬಹುದಾಗಿದೆ. ಕೊರೋನಾ ಹರಡೋ ಸಾಧ್ಯತೆ ಇರೋದ್ರಿಂದ ಸರ್ಕಾರ ಹೋಟೆಲ್ಗಳಲ್ಲಿ ಪಾರ್ಸಲ್ಗೆ ಮಾತ್ರ ಅವಕಾಶ ಕೊಟ್ಟಿದೆ. ಸ್ವಿಗ್ಗಿ, ಝೊಮ್ಯಾಟೊ ಸೇರಿದಂತೆ ಹಲವು ಆನ್ಲೈನ್ ಡೆಲಿವರಿ ಪಡೆಯಬಹುದಾಗಿದೆ. ನಾಳೆ
ನಾಳೆಯಿಂದ ಮದ್ಯಪ್ರಿಯರಿಗೆ ಮಧ್ಯಾಹ್ನದವರೆಗೂ ಕಿಕ್ ಸಿಗಲಿದೆ. ರಾಜ್ಯ ಸರ್ಕಾರ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಬಾರ್ ಓಪನ್ಗೆ ಇದ್ದಂತಹ ಸಮಯ ವಿಸ್ತರಿಸಿದೆ. ಮದ್ಯ ಪಾರ್ಸಲ್ಗೆ ಮಧ್ಯಾಹ್ನ 2 ಗಂಟೆವರೆಗೆ ಅವಕಾಶ ನೀಡಿದೆ. ಬಾರ್ ಮತ್ತು ರೆಸ್ಟೋರೆಂಟ್, ವೈನ್ ಸ್ಟೋರ್, ಎಂಎಸ್ಐಎಲ್ಗಳಲ್ಲಿ ಮಧ್ಯಾಹ್ನ 2ರವರೆಗೆ ಪಾರ್ಸಲ್ ಪಡೆಯಬಹುದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಅನ್ಲಾಕ್ ಆದರೂ ಮೆಟ್ರೋ ಸಂಚಾರ ಆರಂಭಿಸಿಲ್ಲ. ಮೆಟ್ರೋ ಸಂಚಾರಕ್ಕೆ ಸರ್ಕಾರ ಸಂಪೂರ್ಣ ನಿರ್ಬಂಧ ವಿಧಿಸಿದೆ. ಅನ್ಲಾಕ್ನಲ್ಲಿ ಮೆಟ್ರೋ ಸಂಚಾರಕ್ಕೆ ಅವಕಾಶ ಸಿಗೋ ನಿರೀಕ್ಷೆ ಇತ್ತು. ಪಾಸ್ ಇದ್ದವರಿಗೆ ಸಂಚಾರಕ್ಕೆ ಅವಕಾಶ ನೀಡುತ್ತಾರೆ ಎನ್ನಲಾಗಿತ್ತು. ಆದರೆ ಮೆಟ್ರೋ ಓಡಾಟಕ್ಕೆ ಬ್ರೇಕ್ ಕೊಟ್ಟಂತಹ ಸರ್ಕಾರ ಶಾಕ್ ಕೊಟ್ಟಿದೆ. ಲಾಕ್ಡೌನ್ ಸಡಿಲಿಕೆ ಮಾಡಿರುವಂತಹ ರಾಜ್ಯ ಸರ್ಕಾರ ಅಂತರ್ಜಿಲ್ಲಾ ಪ್ರಯಾಣಕ್ಕೆ ಅವಕಾಶ ನೀಡಿದೆ. ಬೆಳಗ್ಗೆ 5ರಿಂದ 7 ಗಂಟೆವರೆಗೂ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಓಡಾಡಬಹುದು. ಆದರೆ ಪ್ರಯಾಣದ ವೇಳೆ ಕೋವಿಡ್ ನಿಯಮ ಪಾಲನೆ ಕಡ್ಡಾಯವಾಗಿದೆ, ಪಾಲಿಸಬೇಕು ಅಂತ ಸೂಚಿಸಲಾಗಿದೆ. ಜೊತೆಗೆ ಆಟೋ ಮತ್ತು ಟ್ಯಾಕ್ಸಿಗಳಲ್ಲಿ ಕೇವಲ 2 ಪ್ರಯಾಣಿಕರು ಮಾತ್ರ ಇರಬೇಕು ಅಂತ ಕಂಡೀಷನ್ ಹಾಕಲಾಗಿದೆ. ನಾಳೆಯಿಂದ ಸೆಮಿ ಅನ್ಲಾಕ್ ಇದ್ರೂ ಅದ್ದೂರಿ ಮದುವೆಗಳಿಗೆ ಅನುಮತಿ ಇಲ್ಲ. ಮದುವೆಗಳಲ್ಲಿ ಭಾಗಿಯಾಗಲು 40 ಜನರಿಗಷ್ಟೇ ಅವಕಾಶವಿದೆ. ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು 5 ಅವಕಾಶ ನೀಡಿದ್ದಾರೆ. ಕೊರೋನಾ ಹರಡುವ ಭೀತಿಯಿಂದ ರಾಜ್ಯ ಸರ್ಕಾರ ನಿರ್ಬಂಧ ವಿಧಿಸಿದೆ. ಮುಂದಿನ ಹಂತಗಳ ಅನ್ಲಾಕ್ನಲ್ಲಿ ಮದುವೆ ಮತ್ತು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಮತ್ತಷ್ಟು ಅವಕಾಶ ನೀಡಲಿದೆ. ರಾಜ್ಯದಲ್ಲಿ ಇಷ್ಟು ದಿನ ಮನೆಯಲ್ಲಿದ್ದು ಗಾರ್ಮೆಂಟ್ಸ್ ಕಾರ್ಮಿಕರು ತೀವ್ರ ಸಂಕಷ್ಟ ಅನುಭವಿಸಿದ್ರು. ಹೀಗಾಗಿ ಎಲ್ಲಾ ಕಾರ್ಖಾನೆಗಳನ್ನು ಓಪನ್ ಮಾಡಲು ರಾಜ್ಯ ಸರ್ಕಾರ ಅನುಮತಿ ನೀಡಿದೆ. ಎಲ್ಲಾ ಕಾರ್ಖಾನೆ 50% ಸಿಬ್ಬಂದಿಯನ್ನ ಬಳಸಿಕೊಂಡು ಕೆಲಸ ಮಾಡಬೇಕಾಗಿದೆ. 30% ಸಿಬ್ಬಂದಿಯೊಂದಿಗೆ ಗಾರ್ಮೆಂಟ್ಸ್ ಆರಂಭಿಸಬೇಕು ಅಂತ ಸರ್ಕಾರ ಆದೇಶಿಸಿದೆ. ಸುಮಾರು 2 ತಿಂಗಳಿನಿಂದ ಮನೆವಾಸದಲ್ಲಿದ್ದ ಜನರಿಗೆ ಕೋವಿಡ್ ರಿಲೀಫ್ ಸಿಗ್ತಿದೆ. ಪಾರ್ಕ್ಗಳಲ್ಲಿ ವಾಯುವಿಹಾರ ಮಾಡಲು ಅವಕಾಶ ಕೊಡಲಾಗಿದೆ. ಬೆಳಗ್ಗೆ 5 ಗಂಟೆಯಿಂದ 10 ಗಂಟೆವರೆಗೂ ಪಾರ್ಕ್ಗೆ ತೆರಳಲು ಅವಕಾಶವಿದೆ. ನಾಳೆ ಬೆಳಗ್ಗೆಯಿಂದಲೇ ಸಾರ್ವಜನಿಕರು ಪಾರ್ಕ್ಗಳಿಗೆ ಹೋಗಬಹುದು. ಮೊದಲ ಹಂತದಲ್ಲಿ ಬಹುತೇಕ ಸೇವೆಗೆ ಅರ್ಧ ಅನುಮತಿ ನೀಡಲಾಗಿದೆ. ಆದರೆ ಕೆಲವೊಂದು ಸೇವೆಗೆ ಮುಂದಿನ ಹಂತದಲ್ಲಿ ಪರ್ಮಿಷನ್ ನೀಡೋ ಸಾಧ್ಯತೆ ಇದೆ. ಮಾಲ್ ಥಿಯೇಟರ್ಗಳಿಗೆ ಸರ್ಕಾರ ಮತ್ತೆ ಅನುಮತಿ ನೀಡಿಲ್ಲ. ಅಲ್ಲದೆ ಸದ್ಯಕ್ಕೆ ರಾಜ್ಯದಲ್ಲಿ ಜಿಮ್, ಸ್ವಿಮ್ಮಿಂಗ್ ಪೂಲ್ ಓಪನ್ ಮಾಡದಿರಲು ರಾಜ್ಯ ಸರ್ಕಾರ ಆದೇಶಿಸಿದ್ದು ಮುಂದಿನ ಹಂತದಲ್ಲಿ ಗ್ರೀನ್ ಸಿಗ್ನಲ್ ನೀಡೋ ಸಾಧ್ಯತೆ ಇದೆ. ಅನ್ಲಾಕ್ಗೂ ಮೊದಲೇ ಬೆಂಗಳೂರಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಿರೋದು ಹೇಗೆ? ಅಡ್ಡಾದಿಡ್ಡಿ ಓಡಾಡ್ತಿದ್ದವರಿಗೆ ಪೊಲೀಸರ ಶಾಕ್ ಹೇಗಿದೆ? ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ಸಚಿವ ಸುಧಾಕರ್ ಮನವಿ ಮಾಡಿದ್ದು ಯಾಕೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ಮಂಡಿಗೂ ಮುನ್ನವೇ ಸಂಡೆಗೆ ಬೆಂಗಳೂರು ಫ್ರೀ ಡೌನ್ ಆದಂತಿದೆ. ನಾಳೆಯಿಂದ ಅನ್ಲಾಕ್ ಆಗ್ತಾ ಇದ್ರು ಇವತ್ತಿನಿಂದಲೇ ಜನರು ಬಿಂದಾಸ್ ಆಗಿ ಓಡಾಡ್ತಿದ್ದಾರೆ. ಅನ್ಲಾಕ್ಗೂ ಮೊದಲೇ ಬೆಂಗಳೂರಿನಲ್ಲಿ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದು ಮಧ್ಯಾಹ್ನವಾದ್ರೂ ವಾಹನ ಸಂಚಾರ ನಿಂತಿಲ್ಲ. ಯಶವಂತಪುರ, ಗೊರಗೊಂಟಿಪಾಳ್ಯ ಸೇರಿದಂತೆ ನಗರದ ಎಲ್ಲೆಡೆ ವಾಹನಗಳು ಎರ್ರಾಬಿರ್ರಿ ಓಡಾಡ್ತಿವೆ. ಕೆಆರ್ ಮಾರ್ಕೆಟ್ನಲ್ಲಿ ಜನರ ಖರೀದಿ ಭರಾಟೆ ಜೋರಾಗಿತ್ತು. ತರಕಾರಿ, ಹಣ್ಣು, ಹೂವು ಕೊಳ್ಳಲು ಬಂದಂತಹ ಜನ ಅಂತರ ಕಾಪಾಡದೆ ನಿರ್ಲಕ್ಷ್ಯ ವಹಿಸಿದ್ರು. ನಾಳೆಯಿಂದ ಬೆಂಗಳೂರು ಸ್ವಲ್ಪ ಮಟ್ಟಿಗೆ ಅನ್ಲಾಕ್ ಆಗ್ತಿದೆ. ಮಾರುಕಟ್ಟೆ ತೆರೆಯುವ ಅವಧಿಯನ್ನು ವಿಸ್ತರಿಸಲಾಗ್ತಿದೆ. ಹೀಗಿದ್ರೂ ಮಾರ್ಕೆಟ್ಗೆ ಹರಿದು ಬಂದಂತಹ ಜನ ಖರೀದಿಯಲ್ಲಿ ಮಗ್ನರಾದ್ರು. ಅನ್ಲಾಕ್ಗೂ ಒಂದು ದಿನ ಬಾಕಿ ಇರುವಂತೆ ಶಿವಾಜಿನಗರದಲ್ಲಿ ಜನರ ನಿರ್ಲಕ್ಷ್ಯ ಎಂದಿನಂತೆ ಮುಂದುವರೆದಿತ್ತು. ಅಗತ್ಯ ವಸ್ತು ಖರೀದಿ ನೆಪದಲ್ಲಿ ಹೊರಗೆ ಬಂದಂತಹ ಜನ ಅಂತರ ಕಾಪಾಡದೆ ಬೇಕಾಬಿಟ್ಟಿಯಾಗಿ ಓಡಾಡ್ತಿದ್ರು. ಇನ್ನು ಅಂಗಡಿಗಳ ಬಳಿ ಕೋವಿಡ್ ರೂಲ್ಸ್ ಪಾಲಿಸದೆ ಖರೀದಿಯಲ್ಲಿ ತಲ್ಲೀನರಾಗಿದ್ರು. ಭಾನುವಾರವಾಗಿದ್ದರಿಂದಾಗಿ ಮಾಂಸ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಇಲ್ಲೂ ಕೂಡ ಅಂತರ ಪಾಲಿಸದೆ ಜನರು ಬೇಜವಾಬ್ದಾರಿ ತೋರಿದ್ರು. ಅಲ್ಲದೆ ಬೈಕ್, ಆಟೋಗಳು ಎಂದಿನಂತೆ ಸಂಚರಿಸುತ್ತಿದ್ವು. ಅಡ್ಡಾದಿಡ್ಡಿ ಓಡಾಡ್ತಾ ಇರೋರಿಗೆ ಖಾಕಿ ಪಡೆ ಶಾಕ್ ಕೊಟ್ಟಿದೆ. ಬೆಂಗಳೂರಿನ ಉತ್ತರಹಳ್ಳಿ ಸರ್ಕಲ್ ಬಳಿ ಪೊಲೀಸರು ತಪಾಸಣೆ ಮಾಡ್ತಾ ಇದ್ದು ಸುಮ್ಮನೆ ಓಡಾಡ್ತಾ ಇದ್ದವರಿಗೆ ದಂಡ ವಿಧಿಸುತ್ತಿದ್ದಾರೆ. ಜೊತೆಗೆ ಗಾಡಿಗಳನ್ನ ಸೀಸ್ ಮಾಡಿ ಎಚ್ಚರಿಕೆ ಕೊಡ್ತಿದ್ದಾರೆ. ನಾಳೆ ಲಾಕ್ಡೌನ್ ಅವಧಿ ಮುಗಿತಾ ಇದ್ದಂತೆ ಬೆಂಗಳೂರಿನತ್ತ ಬರೋರ ಸಂಖ್ಯೆ ಏರ್ತಾನೆ ಇದೆ. ಅದರಲ್ಲೂ ಕಾರ್ಮಿಕರು ವಾಹನ ಬಾಡಿಗೆ ಮಾಡಿಕೊಂಡು ಗಂಟು ಮೂಟೆ ಸಮೇತ ಸಿಲಿಕಾನ್ ಸಿಟಿ ಹತ್ರ ಬರ್ತಿದ್ದಾರೆ. ಹೀಗಾಗಿ ನವಯುಗ ಟೋಲ್ 8ನೇ ಮೈಲಿ ಜಾಲಹಳ್ಳಿ ಕ್ರಾಸ್ನಲ್ಲಿ ವಾಹನ ದಟ್ಟಣೆ ಹೆಚ್ಚಿದ್ದು ಸ್ವಲ್ಪ ಟ್ರಾಫಿಕ್ ಜಾಮ್ ಕೂಡ ಉಂಟಾಯಿತು. ಇನ್ನು ಬೆಂಗಳೂರು ತುಮಕೂರು ರಸ್ತೆಯಲ್ಲೂ ವಾಹನ ಸಂಚಾರ ಜೋರಾಗಿತ್ತು. ಲಾಕ್ಡೌನ್ನಿಂದ ಬೆಂಗಳೂರಿನಲ್ಲಿ ಸದ್ಯ ಕೊರೋನಾ ಕಂಟ್ರೋಲ್ಗೆ ಬಂದಿದೆ. ಆದ್ರೆ ಗ್ರಾಮಗಳಿಂದ ಬೆಂಗಳೂರಿಗೆ ಜನ ಬರ್ತಾ ಇದ್ದಂತೆ ಸೋಂಕಿನ ಭೀತಿ ಹೆಚ್ಚಾಗಿದೆ. ಖುದ್ದು ಆರೋಗ್ಯ ಸಚಿವರೇ ಸೋಂಕಿನ ಭೀತಿ ಒಪ್ಪಿಕೊಂಡಿದ್ದಾರೆ.
ಜಿಲ್ಲೆಗಳಿಂದ ಜನರು ಬೆಂಗಳೂರಿಗೆ ವಾಪಸ್ ಆಗ್ತಾ ಇರೋದ್ರಿಂದ ಆತಂಕ ಕಾಡ್ತಾ ಇದೆ. ಕೊರೋನಾ ಸೋಂಕು ಸ್ವಲ್ಪ ಹೆಚ್ಚಳವಾಗಿದೆ ಅಂತ ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ದಾರೆ. ಅಲ್ಲದೆ ಜನ ಎಚ್ಚರಿಕೆಯಿಂದ ಇರಬೇಕು, ನಿಯಮ ಪಾಲಿಸಬೇಕು ಅಂತ ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಸೋಂಕಿನ ಸ್ಫೋಟದ ಆತಂಕ ಹೆಚ್ಚಾಗಿದೆ. ನಾಳೆಯಿಂದ ಅಗತ್ಯ ವಸ್ತುಗಳ ಖರೀದಿಗೆ ಸಮಯ ವಿಸ್ತರಣೆಯಾಗ್ತಾ ಇದ್ದು ಜಿಲ್ಲೆಯೊಳಗೆ ವಾಹನ ಓಡಾಟಕ್ಕೂ ಅವಕಾಶ ನೀಡಲಾಗಿದೆ. ಜೊತೆಗೆ ಗಾರ್ಮೆಂಟ್ಸ್ ಕಾರ್ಖಾನೆ ಓಪನ್ಗೂ ಪರ್ಮಿಷನ್ ಸಿಕ್ಕಿದೆ. ಹೀಗಾಗಿ ಬಿಬಿಎಂಪಿ ಸೋಂಕಿನ ಸಂಖ್ಯೆ ಹೆಚ್ಚಾಗುವ ಲೆಕ್ಕಾಚಾರದಲ್ಲಿದೆ. ಬೆಂಗಳೂರಿನಲ್ಲಿ ಮೊನ್ನೆ 1154 ಪ್ರಕರಣ ಪತ್ತೆಯಾಗಿತ್ತು. ಆದರೆ ನಿನ್ನೆ 2454ಕ್ಕೆ ಕೋವಿಡ್ ಪ್ರಕರಣ ಏರಿಕೆಯಾಗಿದೆ. ಹೀಗಾಗಿ ಮುಂದಿನ ವಾರ ದಿನಕ್ಕೆ 3000 ಕೇಸ್ ಪತ್ತೆಯಾಗುವ ಸಾಧ್ಯತೆಗಳಿದೆ. ಬೆಂಗಳೂರಿನಲ್ಲಿ ಕೊರೋನಾ ಸ್ಫೋಟಕ್ಕೆ ಬಿಬಿಎಂಪಿಯೇ ಆಹ್ವಾನ ನೀಡಿದಂತಿದೆ. ಪಾಲಿಕೆ ಇಟ್ಟಿರೋ ಪ್ರಸ್ತಾವನೆ ನಗೆಪಾಟಲಿಗೆ ಕಾರಣವಾಗಿದ್ದು ಊರೇ ಕೊಳ್ಳೆ ಹೊಡೆದ ಮೇಲೆ ದೇಟಿ ಬಾಗಿಲು ಹಾಕಲು ಮುಂದಾದಂತಿದೆ. ಬೆಂಗಳೂರಿಗೆ ಜನರು ಮಹಾಮಾರಿಯನ್ನೇ ಹೊತ್ತು ತರ್ತಾ ಇದ್ರು, ನಿರ್ಲಕ್ಷ್ಯ ತೋರಿದ್ದು ಇದೀಗ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದೆ. ಪ್ರತಿಯೊಬ್ಬರಿಗೂ ಕೋವಿಡ್ ಟೆಸ್ಟ್ ಮಾಡಲು ಪಾಲಿಕೆ ಸಜ್ಜಾಗಿದೆ ಎನ್ನಲಾಗಿದ್ದು ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಎಲ್ಲರಿಗೂ ಕೋವಿಡ್ ಟೆಸ್ಟ್ ಮಾಡಲಿದೆ. ಅನ್ಲಾಕ್ಗೆ ಕೌಂಟೌನ್ ಶುರುವಾಗ್ತಾ ಇದ್ದಂತೆ ಬೆಂಗಳೂರಿಗೆ ಹಲವು ಜಿಲ್ಲೆಗಳಿಂದ ಸಾವಿರಾರು ಜನರು ಬರ್ತಿದ್ದಾರೆ. ಸೋಂಕು ಹೆಚ್ಚಿರುವ ಜಿಲ್ಲೆಗಳಿಂದಲೇ ಜನರು ಬೆಂಗಳೂರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಖಾಸಗಿ ವಾಹನಗಳು, ರೈಲುಗಳ ಮೂಲಕ ಬರ್ತಿದ್ದಾರೆ. ಹೀಗಾಗಿ ಬೆಂಗಳೂರಿಗೆ ಬರೋರಿಗೆ ಕೋವಿಡ್ ಟೆಸ್ಟ್ ಮಾಡಲು ಬಿಬಿಎಂಪಿ ಪ್ಲಾನ್ ಮಾಡಿದೆ. ಲಾಕ್ಡೌನ್ ನಡುವೆಯೂ ಅನ್ಲಾಕ್ ಲೈಫ್ ಹೇಗಿತ್ತು? ರೂಲ್ಸ್ ಬ್ರೇಕ್ ಮಾಡಿ ತಹಶೀಲ್ದಾರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದು ಎಲ್ಲಿ? 1,000 ರೂಪಾಯಿ ಪಡೆಯಲು 2,000 ಜನ ಸೇರಿದ್ದು ಎಲ್ಲಿ? ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ನಾಳೆಯಿಂದ ಕೊಪ್ಪಳ ಅನ್ಲಾಕ್ ಆಗ್ತಿದೆ. ಆದರೆ ಜನರಲ್ಲಿ ಮಾತ್ರ ಇಂದಿನಿಂದಲೇ ಅನ್ಲಾಕ್ ಮನಸ್ಥಿತಿ ಬಂದಿದೆ. ನಗರದ ಜೆಪಿ ಮಾರುಕಟ್ಟೆಯಲ್ಲಿ ಜನಜಾತ್ರೆಯೇ ಸೇರಿತ್ತು. ಅಗತ್ಯ ವಸ್ತುಗಳ ಖರೀದಿಗೆ ಇದ್ದ 10 ಗಂಟೆಯ ಡೆಡ್ಲೈನ್ ಮುಗಿದ್ರೂ ಜನರು ಬಿಂದಾಸ್ ಆಗಿ ಓಡಾಡ್ತಿದ್ರು. ಅವಶ್ಯಕ ವಸ್ತುಗಳ ಅಂಗಡಿಗಳ ಜೊತೆ ಉಳಿದ ಅಂಗಡಿಗಳು ಬಾಗಿಲು ತೆರೆದಿತ್ತು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಚೌಡೇನಹಳ್ಳಿಯಲ್ಲಿ ಮೀನು ಖರೀದಿಸಲು ಜನ ಮುಗಿಬಿದ್ದಿದ್ರು. ಜಿಲ್ಲೆಯಲ್ಲಿ ಸಂಪೂರ್ಣ ಲಾಕ್ಡೌನ್ ಇದ್ರೂ ಕೇರ್ ಮಾಡದ ಜನ ಭಾನುವಾರದ ಬಾಡೂಟ ಸವಿಯಲು ತುದಿಗಾಲ ಮೇಲೆ ನಿಂತಿದ್ರು. ಮೀನು ಮಾರಾಟ ವಿಷಯ ತಿಳಿಯುತ್ತಿದ್ದಂತೆ ವ್ಯಾನೊಂದರ ಬಳಿ ಅಂತರ ಪಾಲಿಸದೆ ಜಮಾಯಿಸಿದ ಜನ ಮೀನು ಕೊಂಡುಕೊಂಡು ಮನೆಯತ್ತ ಹೆಜ್ಜೆ ಹಾಕಿದ್ರು. ಗದಗ ನಗರದ ಮಾರ್ಕೆಟ್ಗಳಲ್ಲಿ ಅಗತ್ಯ ವಸ್ತುಗಳ ಖರೀದಿಸಲು ಜನ ನೆರೆದಿದ್ರು. ನಾಳೆಯಿಂದ ಜಿಲ್ಲೆ ಅನ್ಲಾಕ್ ಆಗ್ತಿದೆ. ಹಾಗಿದ್ರೂ ಜನ ಖರೀದಿಯಲ್ಲಿ ಮಗ್ನರಾಗಿದ್ರು. ಇನ್ನು ನಿತ್ಯ ಜನಜಂಗುಳಿಯಿಂದ ಕೂಡಿರ್ತಿದ್ದ ಮಾರ್ಕೆಟ್ಗಳಲ್ಲಿ ಜನಸಂಖ್ಯೆ ವಿರಳವಾಗಿತ್ತು. ನಾಮ ಜೋಶಿ ರಸ್ತೆಯ ಕಿರಾಣಿ ಮಾರ್ಕೆಟ್, ಗ್ರೇನ್, ಜನತಾ ಮಾರ್ಕೆಟ್ನಲ್ಲೂ ಗ್ರಾಹಕರ ಸಂಖ್ಯೆ ತಗ್ಗಿತ್ತು. ಇನ್ನು ಕೆಲ ಅಂಗಡಿಗಳಲ್ಲಿ ಗುಂಪಾಗಿ ಸೇರಿದ ಮಂದಿ ವಸ್ತುಗಳನ್ನು ಕೊಳ್ಳಲು ಮುಗಿಬಿದ್ದಿದ್ರು. ಇನ್ನು ಗದಗ ನಗರದ ಜವಳಗಲ್ಲಿಯ ನಾನ್ ವೆಜ್ ಮಾರ್ಕೆಟ್ನಲ್ಲಿ ಮಾಂಸಕ್ಕಾಗಿ ಜನ ನಾಮುಂದು ತಾಮುಂದು ಅಂತ ಖರೀದಿಸಲು ಮುಂದಾಗಿದ್ರು. ಕೋವಿಡ್ ನಿಯಮ ಉಲ್ಲಂಘಿಸಿ ಮಾಂಸ ಕೊಳ್ಳಲು ಮುಂದಾಗಿದ್ರು. ಚಿಕನ್, ಮಟನ್ನ ಬಾಡೂಟ ಸವಿಯಲು ಕೊರೋನಾ ಸೋಂಕನ್ನ ಮರೆತ ಜನ ಅಂತರ ಪಾಲಿಸದೆ, ಮಾಸ್ಕ್ ಧರಿಸದೆ ಬೇಜವಾಬ್ದಾರಿ ತೋರಿದ್ರು. ಕೋವಿಡ್ ನಿಯಮ ಉಲ್ಲಂಘಿಸಿ ಕೊಪ್ಪಳ ಜಿಲ್ಲೆ ಕನಕಗಿರಿ ತಹಶೀಲ್ದಾರ್ ಬರ್ತ್ಡೇ ಆಚರಿಸಲಾಗಿದೆ. ನಿನ್ನೆ ಕಚೇರಿಗೆ ರಜೆ ಇದ್ರೂ ತಹಶೀಲ್ದಾರ್ ರವಿ ಅಂಗಡಿ ಜನ್ಮದಿನವನ್ನ ಕಚೇರಿ ಸಿಬ್ಬಂದಿ ಆಚರಿಸಿದ್ದಾರೆ. ಕಚೇರಿಯಲ್ಲಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿ ಅಂತರ ಕಾಪಾಡದೆ, ಮಾಸ್ಕ್ ಧರಿಸದೆ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿದ್ದಾರೆ. ಲಾಕ್ಡೌನ್ ಮಧ್ಯೆ ಕಲಬುರಗಿ ಜಿಲ್ಲೆಯಲ್ಲಿ 5 ಬಾಲ್ಯ ವಿವಾಹಕ್ಕೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದಾರೆ. 2 ದಿನದ ಅಂತರದಲ್ಲಿ ಜೇವರ್ಗಿ ತಾಲೂಕಿನ 2 ಕಡೆ ದಾಳಿ ನಡೆಸಿ ಬಾಲ್ಯ ವಿವಾಹ ತಡೆದಿದ್ದಾರೆ. ರಾಜವಾಡ ಗ್ರಾಮದಲ್ಲಿ 4, ಆಂದೋಲದಲ್ಲಿ 1 ಬಾಲ್ಯ ವಿವಾಹಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಬಾಲ್ಯ ವಿವಾಹವನ್ನ ತಡೆದಿದ್ದಾರೆ. ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಆಯೋಜಿಸಿದ್ದ ಧನ ಸಹಾಯ ಕಾರ್ಯಕ್ರಮದಲ್ಲಿ ಜನ ಜಮಾಯಿಸಿದ್ರು. ಕೊರೋನಾ ಹರಡುವಿಕೆ ಮಧ್ಯೆಯೂ ಜನ ಅಂತರ ಪಾಲಿಸದೆ ಹಣ ಪಡೆಯಲು ಮುಗಿಬಿದ್ದಿದ್ರು. ಒಂದು ಕುಟುಂಬಕ್ಕೆ ನೀಡುತ್ತಿದ್ದ 1,000 ರೂಪಾಯಿ ಹಣ ಪಡೆಯಲು ಸಾವಿರಾರು ಜನ ವೇದಿಕೆಯತ್ತ ಆಗಮಿಸಿದ್ರು. ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಸೇರಿ ಕೆಲ ಮುಖಂಡರು ಹಾಜರಿದ್ದರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಿಬ್ಬನಹಳ್ಳಿ ಕ್ರಾಸ್ ಬಳಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಧರಣಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್, ಶಾಸಕ ರಂಗನಾಥ್, ವೆಂಕಟರಮಣಪ್ಪ ಸೇರಿ ಹಲವರು ಭಾಗಿಯಾಗಿದ್ದರು. ಈ ವೇಳೆ ಹಲವರು ಗುಂಪಾಗಿ ಸೇರಿ ಕೋವಿಡ್ ರೂಲ್ಸ್ ಬ್ರೇಕ್ ಮಾಡಿದ್ರು.
ರಾಜ್ಯದಲ್ಲಿ ಪೆಟ್ರೋಲ್ ದರ 100ರ ಗಡಿ ದಾಟಿದ್ದಕ್ಕೆ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಮಲವಗೊಪ್ಪದ ಪೆಟ್ರೋಲ್ ಬಂಕ್ ಬಳಿ ಧರಣಿ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ವೇದಾ ವಿಜಯಕುಮಾರ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಹಲವರು ಭಾಗಿಯಾಗಿ ಘೋಷಣೆ ಕೂಗಿದ್ರು. 11 ಜಿಲ್ಲೆಗಳ ಅನ್ಲಾಕ್ ಬಗ್ಗೆ ಸಿಎಂ ಬಿಎಸ್ವೈ ಹೇಳಿದ್ದೇನು? ದೊಡ್ಡ ಪಕ್ಷದಲ್ಲಿ ಅಸಮಾಧಾನ ಇರಲ್ವಾ ಅಂತ ಸಚಿವ ಸುಧಾಕರ್ ಪ್ರಶ್ನಿಸಿದ್ದು ಯಾಕೆ? ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಗರಂ ಆಗಿದ್ದು ಯಾಕೆ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ನಾಳೆಯಿಂದ ರಾಜ್ಯದ 19 ಜಿಲ್ಲೆಗಳು ಅನ್ಲಾಕ್ ಆಗ್ತಿದ್ದು 11 ಜಿಲ್ಲೆಗಳಲ್ಲಿ ಕಠಿಣ ಲಾಕ್ಡೌನ್ ಮುಂದುವರಿಯಲಿದೆ. ಆದರೆ ಅನ್ಲಾಕ್ ಮಾಡುವ ಬಗ್ಗೆ ಚರ್ಚಿಸಿ ತೀರ್ಮಾನ ಮಾಡ್ತೇವೆ ಅಂತ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು 2 ದಿನ ನೋಡಿಕೊಂಡು ಚರ್ಚಿಸಿ ತೀರ್ಮಾನ ಮಾಡ್ತೇವೆ ಅಂತ ತಿಳಿಸಿದ್ರು. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಭಾರಿ ಸಂಚಲನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಆರೋಗ್ಯ ಸಚಿವ ಸುಧಾಕರ್, ಮುಂದಿನ ವಾರ ರಾಜ್ಯಕ್ಕೆ ಅರುಣ್ ಸಿಂಗ್ ಬರ್ತಿದ್ದು ಎಲ್ಲಾ ಗೊಂದಲಗಳಿಗೆ ಇತಿಶ್ರೀ ಹಾಡ್ತಾರೆ ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಗಂಡ ಹೆಂಡತಿಯ ನಡುವೆ ಅಸಮಾಧಾನ ಇರ್ತದೆ, ಅಂಥದ್ರಲ್ಲಿ ದೊಡ್ಡ ಪಕ್ಷದಲ್ಲಿ ಅಸಮಾಧಾನ ಇರೋದಿಲ್ವಾ ಎಂದು ಪ್ರಶ್ನಿಸಿದ್ರು. ಅಸಮಾಧಾನ ಇರುವವರ ಜೊತೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಚರ್ಚೆ ಮಾಡಿ ಎಲ್ಲ ಗೊಂದಲಗಳನ್ನ ಬಗೆಹರಿಸುತ್ತಾರೆ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಯಡಿಯೂರಪ್ಪ ಮುಂದಿನ 2 ವರ್ಷ ಸಿಎಂ ಆಗಿರ್ತಾರೆ ಅಂತ ಅರುಣ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ. ಎಲ್ಲಾ ಹಿರಿಯ ನಾಯಕರು ಇದನ್ನೇ ಹೇಳಿದ್ದಾರೆ. ಹೀಗಾಗಿ ನಾಯಕತ್ವದ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಎಂದು ಸುಧಾಕರ್ ತಿಳಿಸಿದರು. ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ದೆಹಲಿ ಭೇಟಿಯಲ್ಲಿ ಏನು ವಿಶೇಷತೆ ಇಲ್ಲ ಅಂತ ಆರೋಗ್ಯ ಸಚಿವ ಸುಧಾಕರ್ ಹೇಳಿದ್ದಾರೆ. ಏನೇನೋ ಕೆಲಸ ಇರುತ್ತೆ ಎಂದು ದೆಹಲಿಗೆ ಹೋಗ್ತಾರೆ, ಹಾಗಂತ ದೆಹಲಿಗೆ ಹೋಗಿ ಬರೋದೇ ಅಪರಾಧ ಆಗಿಬಿಟ್ರೆ ಹೇಗೆ ಎಂದು ಸುಧಾಕರ್ ಪ್ರಶ್ನಿಸಿದ್ರು. ಅಲ್ಲದೆ ಹೀಗೆ ಆದ್ರೆ ದೆಹಲಿಗೆ ಹೋಗೋದಾ ಬೇಡವಾ ಅಂತ ಯೋಚಿಸಬೇಕಾಗತ್ತೆ. ನಾನು ದೆಹಲಿಗೆ ಹೋಗಿ 1.5 ವರ್ಷ ಆಯ್ತು ಅಂತ ಅವರು ತಿಳಿಸಿದ್ರು. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದೆಹಲಿಗೆ ಶಾಸಕ ಅರವಿಂದ್ ಬೆಲ್ಲದ್ ಭೇಟಿ ನೀಡಿರೋದು ಭಾರಿ ಸಂಚಲನ ಸೃಷ್ಟಿಸಿದೆ. ಈ ಮಧ್ಯೆ ಮುಂದಿನ ಸಿಎಂ ಅರವಿಂದ್ ಬೆಲ್ಲದ್ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಂದಿ ಅನ್ನೋ ಫೇಸ್ಬುಕ್ ಪೇಜ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಉತ್ತರ ಕರ್ನಾಟಕದ ವೀರಶೈವ ಮುಖಂಡ ಅರವಿಂದ್ ಬೆಲ್ಲದ್ ಶಾಸಕರ ಫೋಟೋ ಹಾಕಿ ಪೋಸ್ಟ್ ಮಾಡಲಾಗಿದೆ. ಈ ಪೋಸ್ಟ್ ಭಾರಿ ವೈರಲ್ ಆಗ್ತಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಚಾಮರಾಜಪೇಟೆಯಿಂದ ಸ್ಪರ್ಧಿಸಿದ್ರೆ ನಾನು ಹೇಗೆ ಸ್ವಾಗತಿಸಲಿ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪ್ರಶ್ನಿಸಿದ್ದಾರೆ. ಅದು ಸಿದ್ದರಾಮಯ್ಯರ ತೀರ್ಮಾನ, ಅವರ ಪಕ್ಷದ ತೀರ್ಮಾನ. ಅವರು ಎಲ್ಲಿ ಬೇಕಾದರೂ ಸ್ಪರ್ಧಿಸಲಿ. ನಾನು ಕಾಂಗ್ರೆಸ್ನಲ್ಲಿದ್ದಾಗ ವರುಣಾ ಕ್ಷೇತ್ರ ಬಿಡಬೇಡಿ ಎಂದಿದ್ದೆ, ಆದರೆ ಸಿದ್ದರಾಮಯ್ಯ ನನ್ನ ಮಾತನ್ನ ಕೇಳಲಿಲ್ಲ ಅಂತ ಸುಧಾಕರ್ ತಿಳಿಸಿದ್ರು. ಕಾಂಗ್ರೆಸ್ ಪಕ್ಷದ ವಿರುದ್ಧ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ನೇತೃತ್ವದಲ್ಲಿ ಫುಡ್ ಕಿಟ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಕಾಂಗ್ರೆಸ್ ಪಕ್ಷದವರು ಮಿತಿಮೀರಿ ವರ್ತನೆ ಮಾಡ್ತಿದ್ದಾರೆ, ನಿಮ್ಮ ಆಟಗಳು ಇಲ್ಲಿ ನಡೆಯಲ್ಲ ಅಂತ ಹೇಳಿದ್ರು. ಅಲ್ಲದೆ ಕಾಂಗ್ರೆಸ್ನವರ ಗಾಂಚಾಲಿ ಜಾಸ್ತಿ ಆಗಿದ್ದು ಅವರ ಜಂಭಾ ಗಾಂಚಾಲಿ ಇಲ್ಲಿ ನಡೆಯಲ್ಲ, ಕಾಂಗ್ರೆಸ್ ವಿರುದ್ಧ ನಮ್ಮ ಸೈನಿಕರು ಯುದ್ಧಕ್ಕೆ ರೆಡಿ ಇದ್ದಾರೆ ಎಂದು ಕಿಡಿಕಾರಿದ್ರು. ಸಿಡಿ ಪ್ರಕರಣದಲ್ಲಿ ಭೂಗತರಾಗಿದ್ದ ಆರೋಪಿಗಳು ಪ್ರತ್ಯಕ್ಷವಾಗ್ತಿದ್ದಂತೆ ತನಿಖೆ ಚುರುಕುಗೊಂಡಿದೆ. ಪ್ರಕರಣದ ಅಸಲಿ ವಿಚಾರಣೆ ನಾಳೆಯಿಂದ ಶುರುವಾಗಲಿದೆ. ನಿನ್ನೆ 1 ಸುತ್ತಿನ ವಿಚಾರಣೆ ನಡೆಸಿದ್ದ ಎಸ್ಐಟಿ ಟೀಮ್ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಿರಲಿಲ್ಲ. ನರೇಶ್ ಶ್ರವಣ್ ನೀಡಿರೋ ಹೇಳಿಕೆ ದಾಖಲಿಸಿಕೊಂಡಿರೋ ಎಸ್ಐಟಿ ಪ್ರಾಥಮಿಕ ಮಾಹಿತಿ ಪಡೆದುಕೊಂಡಿದೆ. ಮುಂದಿನ ವಿಚಾರಣೆಯಲ್ಲಿ ಅಸಲಿ ಸತ್ಯ ಕೆದಕಲಿದ್ದಾರೆ. ಮುಂಬೈನಲ್ಲಿ ಶಿವಸೇನೆ ಶಾಸಕ ದರ್ಪ ಮೆರೆದಿದ್ದಾನೆ. ಒಳಚರಂಡಿಯನ್ನ ಸರಿಯಾಗಿ ಕ್ಲೀನ್ ಮಾಡಿಸದೇ ಇದ್ದಿದ್ರಿಂದ ಗುತ್ತಿಗೆದಾರರನ್ನ ನೀರು ಹರಿಯುತ್ತಿದ್ದ ರಸ್ತೆಯಲ್ಲಿ ಕೂರಿಸಿ ಕಾರ್ಮಿಕರಿಂದ ಮೈ ಮೇಲೆ ಕಸ ಸುರಿಸಿದ್ದಾನೆ. ಮಹಾರಾಷ್ಟ್ರದ ಚಾಂಡಿವಲಿಯ ಶಿವಸೇನೆ ಶಾಸಕ ದಿಲೀಪ್ ಲ್ಯಾಂಡೆ ಕೃತ್ಯ ಎಸಗಿದ್ದು ತೀವ್ರ ವಿರೋಧ ವ್ಯಕ್ತವಾಗಿದೆ.